ಅದೇ ಮಾಡಬಾರ್ದ ಬಗ್ಗೆ ಇದು ಎರಡನೇ ಮುಂದುವರೆದ ಭಾಗ. ಕ್ಷಮಿಸಿ, ಮಧ್ಯದಲ್ಲಿ ಸ್ವಲ್ಪ ಯಾರೋ ಬಂದರು, ಅವ್ರ ಜೊತೆಯಲ್ಲಿ ಮಾತಾಡೋದ್ರಿಂದ ಅದನ್ನು ನಿಮಗೆ ಹೇಳೋಕ್ಕಾಗಲಿಲ್ಲ. ಆದರೂ ಮುಂದುವರೆದ ಭಾಗದಲ್ಲಿ ಏನು ಅಂತಂದರೆ, ಆಲದ ಮರ ಇಷ್ಟು ವಿಸ್ತಾರವಾಗಿ ಬೆಳೆದಿದೆ. ಎಲ್ಲಿ ನಮ್ಮ ದೊಡ್ಡ ಆಲದ ಮರ ಅಂತ ಹೇಳ್ತಾರೆ, ಅದು 1.25 ಎಕರೆ, ಇದು 3 ಎಕರೆ ಇದೆ. ಎಷ್ಟು ವಿಸ್ತಾರವಾಗಿ ನೆರಳಿದೆ, ಎಲ್ಲ ಚೆನ್ನಾಗಿದೆ. ಅಲ್ಲೊಂದು ಇತ್ತೀಚೆಗೆ MC ರಾಜಣ್ಣವರು ತಮ್ಮ ಕುಲಬಾಂಧವ್ರ ಜೊತೆ ಸೇರಿಕೊಂಡು ಆ ಮಲವರಪಾಳ್ಯದ ಕುರುಬರ ಸಮುದಾಯದೊಂದಿಗೆ ಸೇರಿಕೊಂಡು ಅವರೇ ಸ್ವತಂತ್ರವಾಗಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿಸಿದರೆ, ಬೇರೆ ದೇವರ ದೇವಸ್ಥಾನದಲ್ಲಿರತಕ್ಕಂಥ ಲಿಂಗರೂಪಿನ ಇನ್ನು ಸ್ವಲ್ಪ ಅಭಿವೃದ್ಧಿ ಮಾಡೋ ಪ್ರಯತ್ನಕ್ಕೆ ಸುಮಾರು ಜನ ಪ್ರಯತ್ನ ಪಟ್ಟರು ಹಿಂದೆ. ಬಟ್ ಅವರೆಲ್ಲರಿಗೂ ತೊಂದರೆ ಆಗೋಯ್ತು. ಅದನ್ನು MC ರಾಜಣ್ಣ ಅರ್ಥ ಮಾಡ್ಕೊಬಿಟ್ರು. ಅವ್ರೇನು ಮಾಡಿದ್ರು, ಅದನ್ನು ಅಲುಗಿಸೋದು ಬೇಡ, ದೇವಸ್ಥಾನದ ಸುತ್ತಮುತ್ತ ಇಂಪ್ರೂವ್ ಮಾಡೋಣ ಅನ್ನೋ ಕಾರಣಕ್ಕೆ ಮಾಡಿದ್ರು. ಇಲ್ಲೇನು ಅಂತಂದರೆ, ಅಲ್ಲಿ ಹಿರೇರ ಕಲ್ಲು ಅಂತ ಒಂದು ದೇವಸ್ಥಾನ ಸುತ್ತ ಇದೆ. ಏನು ಅಂದರೆ, ಇವರು ಕುರುಬರಲ್ಲಿ ತಿಥಿ ಮಾಡೋವಂಥ ಪದ್ಧತಿ ಬೇರೆ ಥರ ಇದೆ. ಯಾವ ಥರ ಇದೆ ಅಂತಂದರೆ, ತಮ್ಮ ಹಿರಿಯರು ಸತ್ತರೆ ಅವರ ಕಲ್ಲುಗಳನ್ನು ಕೆತ್ತನೆ ಮಾಡಿ ಆ ದೇವಸ್ಥಾನ ಸುತ್ತ ಗೋಡೆಗೆ ಹಾಕುವಂಥದ್ದು. ಅದು ಪದ್ಧತಿ ಮೊದಲಿನ. ಅದಕ್ಕೋಸ್ಕರ ಸುಮಾರು ಕಲ್ಲುಗಳು ಅಲ್ಲಿ ಸುತ್ತ ಗೋಡೆಗೆ ಅದನ್ನು ಅಂಟಿಸಲಾಗಿದೆ, ಅಂಥ ಕಲ್ಲುಗಳನ್ನ. ಅದು ವಿಶೇಷವಾಗಿ ಕಾಣುತ್ತೆ. ಆಮೇಲೆ ಅಲ್ಲಿ ಎಲ್ಲ ಸಮುದಾಯದವರು ಬೇರೆ ದೇವರಿಗೆ ಪೂಜೆ ಮಾಡ್ಬೋದು, ಅಂಥ ವ್ಯವಸ್ಥೆ ಅಲ್ಲಿ ಮಾಡೋರೆ. ಹೇಗಿದೆ ಅಂತಂದರೆ, ಸುತ್ತ ಮಂಟಪಗಳಿವೆ. ಆಯಾ ಸಮುದಾಯದವರಿಗೆ ಒಂದೊಂದು, ವಿಶ್ವಕರ್ಮ ಇರ್ಬೋದು, ಲಿಂಗಾಯತರು ಇರ್ಬೋದು, ಇನ್ನೊಬ್ಬರು ಕುರುಬರು ಇರ್ಬೋದು, ಕುಂಬಾರ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು. ಇಂಥ ಸಮುದಾಯ ಅಂತ ಹೆಸರು ಹೇಳುವಂಥದ್ದೇನಿಲ್ಲ. ಎಲ್ಲ ಸಮುದಾಯದವ್ರಿಗೂ ಒಂದೊಂದು ಮಂಟಪ ಮಾಡುವರೆ. ಅಲ್ಲಿ ಥಿಯೇಟರ್ ನಡೆಯಲ್ಲ. ಉತ್ಸವ ಹೆಂಗಿಟ್ಕೊತಾರೆ ಅಂತಂದರೆ, ಹೆಗಲ ಮೇಲೆ ಹತ್ತ ದೇವರನ್ನು ಕುಣಿಸ್ಕೊಂಡು ಬರ್ತಾರೆ. ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಭಾರಿ ಸೊಗಸಾದ ಒಂದು ದೇವಸ್ಥಾನ. ನಾನು 2-3 ಬಾರಿ ಹೋಗಿದ್ದೆ. ಅಲ್ಲೊಂದು NSS ಕ್ಯಾಂಪ್ ಮಾಡಿ ಆ ದೊಡ್ಡ ಆಲದ ಮರದ ಸುತ್ತ ಎಲ್ಲ ಕ್ಲೀನ್ ಮಾಡಿಸಿದ್ದೆ, ನಮ್ಮ ಮಾಗಡಿ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳಿಂದ. ಆಗ ಅದರ ಕಥೆಯನ್ನೆಲ್ಲ ಸುತ್ತಮುತ್ತ ಇರೋರು ಕೇಳಿದೆ. ಅಲ್ಲಿ ಈಗಲೂ ನನಗೆ ಒಂದು ಬೇಸರ ಸಂಗತಿ ಏನು ಅಂದರೆ, ಆ ದೇವಸ್ಥಾನ ಸುತ್ತ ಇರ್ತಕ್ಕಂಥ ದೊಡ್ಡ ಆಲದ ಮರವನ್ನು ಒಂದು ಪ್ರವಾಸ ತಾಣವನ್ನಾಗಿ ಮಾಡಬೇಕು. ಕುರುಬ ಸಮುದಾಯದಲ್ಲಿ 2 ಬಾರಿ ಸಮುದಾಯದ ವ್ಯಕ್ತಿಯಾಗಿರ್ತಕ್ಕಂಥ HM ರೇವಣ್ಣ 2 ಬಾರಿ ಗೆದ್ದಿದ್ದಾರೆ ಶಾಸಕರಾಗಿ. ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಗೆದ್ದಿರುತ್ತ ಏಕೈಕ ವ್ಯಕ್ತಿ ಅವರೇನೆ. ಬಟ್ ಅವ್ರನ್ನ ಅಭಿವೃದ್ಧಿ ಅಧಿಕಾರರು ಅಂತಲೂ ಹಿಂದೆ ನಮ್ಮ ಜನ ಕರೆಯೋರು. ಆದರೆ ಅವ್ರು ಯಾಕೆ ಈ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಯತ್ನ ಪಡಲಿಲ್ಲ, ಇದನ್ನು ಪ್ರವಾಸ ತಾಣ ಮಾಡಿಲ್ಲ ಅಂತ ನನಗೀಗಲೂ ಯೋಚನೆ. ಮತ್ತು ಎಲ್ಲರಿಗೂ ಅನುಮಾನವೂ ಇದೆ ಅದು. ಅದಕ್ಕೆ ನನ್ನ ಪ್ರಕಾರ ಅವರು HM ರೇವಣ್ಣ ಇವತ್ತು ಸರ್ಕಾರದಲ್ಲಿದ್ದಾರೆ, ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿದ್ದಾರೆ. CM ಸಿದ್ದರಾಮಯ್ಯ ಅಂತ ಚೆನ್ನಾಗವ್ರೆ. ಹೇಳಿ ಕೇಳಿ ಸಿದ್ದರಾಮಯ್ಯನವ್ರು ಕೂಡ ಕುರುಬ ಸಮುದಾಯದವರೇ. HM ರೇವಣ್ಣ ಅವ್ರು ಇಟ್ಕೊಂಡು ಈಗೇನು ಅವ್ರ ಶಿಷ್ಯ ಒಬ್ಬರು MC ರಾಜಣ್ಣ ಅಂತಿದ್ದಾರೆ, ಅವ್ರ ಮುಖಾಂತರ ಆ ಇಡೀ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಿದ್ರೆ ಮಾಡಬಾಳು ಒಂದು ಪ್ರೇಕ್ಷಣೀಯ ಸ್ಥಳ ಆಗುತ್ತೆ, ಪ್ರವಾಸಿ ತಾಣವಾಗುತ್ತೆ. ಅಲ್ಲಿ ಬೇಕಾದಂಥ ವ್ಯವಸ್ಥೆ ಮಾಡಬೇಕು. ಪಕ್ಕದಲ್ಲೇ ಶಾಲೆ, ಜೂನಿಯರ್ ಕಾಲೇಜ್ ಎಲ್ಲ ಇವೆ. ಅಲ್ಲಿಗೆ ಬಂದೋಗೋರು ಜನಗಳಿಂದ ಸಾಕಷ್ಟು ಜನರ ಮಾಹಿತಿ ಸಿಗುತ್ತೆ. ಅಲ್ಲಿ ಪಕ್ಕದಲ್ಲೇ ಒಂದು ನೀರಿನ ಒಂದು ತಾಣ ಇದೆ. ಆ ನೀರು ಅಂದರೆ ಒಂದು ಕಟ್ಟೆ, ಆ ಕಟ್ಟೆ ನೀರನ್ನೇ ಹಿಂದೆ ಬಳಸ್ಕೊತಾ ಇದ್ದರು. ಅದನ್ನು ಅಭಿವೃದ್ಧಿ ಮಾಡಿ ಅದು ಕಲ್ಯಾಣಿ ಅಂತ ಮಾಡ್ಬೋದು. ಈ ಮಟ್ಟಕ್ಕೆ ಯೋಚನೆ ಮಾಡಿದ್ರೆ HM ರೇವಣ್ಣವರು ಒಂದು ಜಾತಿಗೋಸ್ಕರ ಮಾಡೋದು ಅಂತ ನಾವ್ಯಾರೂ ಅನ್ನಲ್ಲ. ಎಷ್ಟೋ ದೇವಸ್ಥಾನಗಳೇ HM ರೇವಣ್ಣ ಅಭಿವೃದ್ಧಿಗೆ ಕೆಲಸ ಮಾಡೋರೆ ಅಂಥವ್ರು ಇದನ್ನು ತಮ್ಮ ಜಾತಿದು ಅಂತ ತಿಳ್ಕೊಳ್ದೇನೆ ಕುರುಬ ಸಮುದಾಯದಲ್ಲಿರ್ತಕ್ಕಂಥವರ ಒಳಿತಿಗಾಗಿ ಆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ, ಆ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಿ ಪ್ರವಾಸಿ ತಾಣವನ್ನು ಮಾಡಿದ್ರೆ, ಇದೊಂದು ಮಾಗಡಿ ತಾಲೂಕು ಕಂಕಳಲ್ಲೇ ಇದೆ ಅದು ಮಾಡಬಾಳು, ಕೇವಲ 4 ಕಿಲೋಮೀಟ್ರ್ ಹೋಬಳಿ ಕೇಂದ್ರ ಅದು. ಅಲ್ಲಿಗೆ ಬಸ್ ವ್ಯವಸ್ಥೆನೂ ಚೆನ್ನಾಗಾಗತ್ತೆ, ರಸ್ತೆನೂ ವಿಸ್ತಾರ ಆಗುತ್ತೆ, ಜನ ಹೋಗಿ ಬರೋಕ್ಕೆ ಶುರುವಾಗ್ತಾರೆ, ಹೊರಗಡೆಯಿಂದ ಬರ್ತಾರೆ. ಸಾಮುದ್ರಕ್ಕೆ ಎಷ್ಟಿದೆಯೋ ಅಷ್ಟೇ ಅಲ್ಲಿ ಒಂದು ವ್ಯವಸ್ಥೆ ಇದೆ. ಇದನ್ನು ದಯಮಾಡಿ HM ರೇವಣ್ಣವರು ಮತ್ತು CM ಸಿದ್ದರಾಮಯ್ಯನವರು, ಜೊತೆಗೆ ಇಲ್ಲಿರ್ತಕ್ಕಂಥ ಶಾಸಕರು ಬಾಲಕೃಷ್ಣ ಹಾಗೂ ಈ ಜಿಲ್ಲೆಗೆ ನೆಕ್ಸ್ಟ್ CM ಆಗಬೇಕು ಅಂತ ಆಸೆ ಪಟ್ಟಿರ್ತಕ್ಕಂಥ ಮತ್ತು ಶ್ರಮಿಸ್ತಾ ಇರ್ತಕ್ಕಂಥ DK ಶಿವಕುಮಾರ್, ಅವರ ಸೋದರ DK ಸುರೇಶ್ ಮತ್ತು ಈ ತಾಲೂಕಿನ ಎಲ್ಲ ವರ್ಗದವರು, ಇಂಥ ಜಾತಿಯ ಜನ ಅಂತ ಏನಿಲ್ಲ, ಎಲ್ಲರೂ ಅದನ್ನು ಅಭಿವೃದ್ಧಿಗೆ ಸಹಕರಿಸ್ತಾರೆ ಅಂತ ನಾನಂತೂ ಅಂದುಕೊಂಡು
ಈ ಮೂಲಕ ಮನವಿ ಮಾಡಿದ್ದೇನೆ. ಆಮೇಲೆ ಮನವಿ ಮಾಡೋಕ್ಕಿಂತ ಮುಖ್ಯವಾಗಿ ಅದೊಂದು ಪ್ರವಾಸಿ ತಾಣ ಆಗಿಬಿಟ್ಟಿದೆ. ನಾನು ಹಿಂದೆ ತರಂಗದಲ್ಲಿ ಬರೆದಾಗ ಸುಮಾರು ಜನ ನನಗೆ ಪ್ರಶ್ನೆ ಮಾಡಿದ್ರು, ಏನು ಸರ್ ಇಂಥ ಸ್ಥಳ ಇದ್ಕೊಂಡು ಅದೇನು ಅಭಿವೃದ್ಧಿ ಆಗಿಲ್ಲ ಅಂತ. ಸುಮಾರು ಕ್ಷೇತ್ರ ನಮ್ಮಲ್ಲಿದೆ. ನನಗೆ ಇಲಾಖೆ 8 ಏನೋ ಮಾಡಿತ್ತು. ನಾನು 18 ಕ್ಷೇತ್ರಗಳನ್ನ ಗುರುತಿಸಿದ್ದೆ ತಾಲೂಕಲ್ಲಿ. ಅದ್ರ ಬಗ್ಗೆ ಮತ್ತೆ ಮಾಡ್ತೀನಿ. ಈಗಾಗಲೇ ಸಿದ್ದೇದೇವ್ರ ಬೆಟ್ಟ, ಮಾದಿಗೊಂಡನಹಳ್ಳಿ ಬೆಟ್ಟ ಇವೆಲ್ಲ ಹೇಳಿದ್ದೀನಿ. ಈ ಮಲ್ಲೂರುಪಾಳ್ಯದ್ದೊಂದು ಬೀರೇದೇವರದ ದೊಡ್ಡ ಆಲದ ಬನ, ನಾನು ದೊಡ್ಡ ಆಲದ ಬನ ಅಂತೀನಿ, ದೊಡ್ಡ ಆಲದ ಮರ ಅನ್ನಲ್ಲ. ಯಾಕೆಂದರೆ ಸಪ್ರೇಟ್ ನೆಟ್ಟಿರುವಂಥ ಮರಗಳೆಲ್ಲ ಇವು. ನಾನು ಗಮನಿಸಿದ್ದೀನಿ, ಸುತ್ತ ಓಡಾಡಿದ್ದೀನಿ ನಾನು, ಅದು ಸುದ್ದಿನೂ ಮಾಡಿದ್ದೀನಿ. ಅದು ನೋಡಿದಾಗ ಒಂದೇ ಮರ ಯಾವ್ದು ಮೂಲ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ, ಒಂದೊಂದು ಥರ ಅವೆ. ಆದರೆ ದಟ್ಟವಾಗಿ ಹರಡ್ಕೊಂಡಿದೆ 3 ಎಕರೆಯಲ್ಲಿ, ಭಾರಿ ಸುಂದರವಾಗಿದೆ. ಅಲ್ಲಿರ್ತಕ್ಕಂಥ ದೇವರಿಗೆ ಪೂಜೆ ಮಾಡ್ತಕ್ಕಂಥವ್ರು ಕೂಡ ಚಿಕ್ಕಮಲ್ಲವಯ್ಯ, ದೊಡ್ಡ ಮಲ್ಲವಯ್ಯ, ಮಲವಪ್ಪ, ಮಲವಣ್ಣ, ಮಲವಪ್ಪ ಈ ಥರ ಏನೋ ಹೆಸರುಗಳವೆ. ಅವ್ರ ಕುಟುಂಬದಲ್ಲಿ ಯಾರಿಗೂ ಬೇರೆ ಹೆಸರಿಡಲ್ಲ, ಯಾರೋ ಒಬ್ರಿಗೆ ಮಾತ್ರ ರವಿಕುಮಾರ್ ಅಂತ ಇಟ್ಟಿರ್ಬೋದು. ಅಂಥ ಹೆಸರುಗಳೆಲ್ಲ ಸೇರಿಸ್ಕೊಂಡಿಲ್ಲಿ ತಾಲೂಕಲ್ಲಿ ಆ ಒಂದು ಮಲವರಪಾಳ್ಯ ಅನ್ನೋದು ಒಂದೇ ಒಂದಿದೆ, ಅದು ಕುರುಬ ಸಮುದಾಯದವರು. ಆದರೆ ಅಲ್ಲಿ ವಿಶೇಷ ಅನ್ನೋದು ನಾನು ಗಮನಿಸಿದ್ದೀನಿ, ಅಲ್ಲಿರೋ ಜನ ಲಿಂಗಧಾರಿಗಳಾಗಿದ್ದಾರೆ. ಯಾಕಂದರೆ ಅವನು ಲಿಂಗರೂಪಿಯಾಗಿರ್ತಕ್ಕಂಥ ಮಲವೈನ ಪೂಜೆ ಮಾಡ್ತಾರೆ, ಮಾಂಸಾಹಾರ ಮಾಡಲ್ಲ. ಜೊತೆಗೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿ ನಂತರ ನೀರು ಸೇವಿಸ್ತಾರೆ. ಅಂದರೆ ಊಟ ನೀರು ಏನೇ ಇರ್ಬೋದು. ಸಂಜೆ ಅಂದರೆ ರಾತ್ರಿಯಾಗಿಂದ ಸಂಜೆ 6 ಗಂಟೆಗೆ ಮತ್ತೊಮ್ಮೆ ಅವರು ಸ್ನಾನ ಮಾಡಿ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡಿ ಆನಂತರವೇ ಆಹಾರವನ್ನು ಸೇವಿಸ್ತಾರೆ. ಇಂಥ ಪದ್ಧತಿ ಇರೋದು ನಾವು ಕುರುಬಲಿಂಗಾಯತ ಅಂತ ಹೇಳ್ತೀವೋ ಏನಂತಾರೆ ಹೇಳ್ಕೊಬೋದು. ಆದರೆ ಅವರು ಲಿಂಗಧಾರಿಗಳಾಗಿ ಲಿಂಗವನ್ನು ಇಟ್ಕೊಂಡು ಮಲಬೈನ ಲಿಂಗವನ್ನು ಪೂಜೆ ಮಾಡ್ತಾರೆ. ಇದನ್ನು ದಯಮಾಡಿ ಇಡೀ ಸರ್ಕಾರ, ಪ್ರವಾಸಿ ತಾಣ ಇಲಾಖೆ ಕೂಡ ಹಾಗೂ ನಮ್ಮ DC ಅವರೆಲ್ಲರೂ ಕೂಡ ಇದನ್ನು ಗಮನಿಸಿ ಅಭಿವೃದ್ಧಿ ಮಾಡಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾನೆ. ನಮಸ್ಕಾರ. ಕಂಡು ಪರಶು. ಜೈ ಹಿಂದ್.